ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ಫಾರ್ ಅ ಚೇಂಜ್ ನಾನು ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಲಕ್ಕುಗೂ ಗೊತ್ತಿಲ್ಲ, ನೋಡೋಣ ಅವಳ ರಿಯಾಕ್ಷನೂ ಹೆಂಗಿರುತ್ತೆ ಅಂತ. ಅದು ಬಿಟ್ಟು ಇವಾಗ ಟೈಮು 6 ಗಂಟೆ ಆಗಿದೆ. ಇವತ್ತು ಶಿವರಾತ್ರಿ ಆಗಿರೋದ್ರಿಂದ ನಾವು ಧರ್ಮಸ್ಥಳಕ್ಕೆ ಹೋಗೋಣ ಅಂತ ಹೊರಟಿದ್ದೀವಿ. ಒಂದು 7-8 ಮೆಂಬರ್ಸ್ ಅಂದ್ಕೊಳ್ಳಿ ಹೊರಟಿದ್ದೀವಿ. ಬನ್ನಿ ನೋಡೋಣ, ಬಸ್ಸಲ್ಲಿ ಅದನ್ನು ನೋಡೋಣ ಏನೇನಾಗುತ್ತೆ, ಹೆಂಗಿರುತ್ತೆ ನಮ್ಮದು ಜರ್ನಿ ಅಂತ. ಇವತ್ತು ಹಬ್ಬ ಆಗಿರೋದ್ರಿಂದ ಮನೆಯಲ್ಲಿ ಪೂಜೆ ಮಾಡಿ ಹೊರಟಿದ್ದೀವಿ. ಆ್ಯಂಡ್ ಯೂಶ್ವಲಿ ಎಲ್ಲ ಶಿವರಾತ್ರಿಗೂ 2 ಆರತಿ ಮಾಡ್ತಾರೆ. ಒಂದು ನಮ್ಮ ಮನೆ ದೇವ್ರಿಗೆ, ಇನ್ನೊಂದು ಹೆತ್ತನಹಳ್ಳಿಗೆ. ನಮ್ಮ ಮನೆ ದೇವ್ರು ಬಂದು ಲಕ್ಷ್ಮೀ ನರಸಿಂಹಸ್ವಾಮಿ, ಸೊ ಅದಕ್ಕೊಂದು, ಆಮೇಲೆ ಇದೊಂದು. ಸೊ ಎಲ್ಲ ಮುಗಿಸಿ ಬೇಗನೆ ಹೊರಟಿದ್ದೀವಿ. ಹೇಳಿ ಗೊತ್ತಿಲ್ಲ ಗೈಸ್, ಏನು ಹೇಳು ಸರ್ಪ್ರೈಸ್? ಇಲ್ಲ, ಇವತ್ತು ನಾನು ವ್ಲಾಗ್ ಮಾಡ್ತೀನಿ. ಇಲ್ಲ, ಸೇಮ್ ಚಾನಲ್ಗೆ ನಾನು ವ್ಲಾಗ್ ಮಾಡ್ತೀನಿ ಅಷ್ಟೇ ಅಂದೆ. ನಿಮ್ಗೇನು ಅನಿಸ್ತಿದೆ ನಾನು ಮಾಡ್ತಾ ಇದ್ದೀನಲ್ಲ? ಇಲ್ಲ, ಖುಷಿ ಆಗ್ತೈತೆ. ಒಂದು ಫ್ರೀಯಾಗಿರ್ಬೋದು. ಗುಡ್ ಮಾರ್ನಿಂಗ್ ಅಣ್ಣ. ಬಾಯ್. ಆಧಾರ್ ತಂದಿದ್ದೀರಾ ತಾನೇ? ಪ್ರೇಕ್ಷಾ, ಆಧಾರ್ ತಂದಿದ್ದೀರೇನೋ ಎಲ್ಲರೂ? ಹಾಯ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಅನ್ನು. ಇವತ್ತು ನಾನಂತೂ ಫ್ರೀ. ಬಾಯ್ 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 ಬಾಯ್. ಗೈಸ್, ತುಮಕೂರು ಬಸ್ ಸ್ಟ್ಯಾಂಡ್ನ ಸುತ್ತಾ ಇದ್ದೀವಿ. ಅಲ್ಲ, ಧರ್ಮಸ್ಥಳ ಅಲ್ಲ ಅದು. ನಮ್ಮ ತುಮಕೂರು ಬಸ್ ಸ್ಟ್ಯಾಂಡ್ ಆಲ್ಟ್ರೇಷನ್ ಮಾಡಿದ್ಮೇಲೆ ನೋಡೋಕ್ಕೆ ಚೆಂದ. ಹೇಳಿ ಏನಾಗಿದೆ? ಬಸ್ ಮಿಸ್ ಮಾಡ್ಕೊಂಡ್ಬಿಟ್ಟಿದ್ದೀವಿ. 7:05 ಬಂದಿರೋದಕ್ಕೆ ಬಸ್ ಹೊರಟೋಗ್ಬಿಟ್ಟೈತೆ. ಈಗ ನೆಕ್ಸ್ಟ್ ಬಸ್ ಬರೋವರೆಗೂ ಕಾಯಬೇಕು. ನಾವು 7:30 ಅಂತ ಅಂದ್ಕೊಂಡ್ವಿ, ನೋಡಿದ್ರೆ 7ಗೆ ಹೊರಟೋಗಿದ್ಯಂತೆ. ಇವಾಗ ನೋಡಬೇಕು ಏನು ಮಾಡೋದು ಅಂತ. ಗೈಸ್, ತುಮಕೂರಲ್ಲಿ ಬಸ್ ಮಿಸ್ ಮಾಡ್ಕೊಂಡಿದ್ದಕ್ಕೆ ಕುಣ್ಕೊಂಡು ಕುಣಿಗಲ್ಗೆ ಹೋದ್ವಿ. ಅಲ್ಲಿಂದ ಬಸ್ ಹತ್ತನ ಅಂತ ನೋಡಿದ್ರೆ ನಮ್ಮ ಲಕ್ಕಿಗೆ ಬಸ್ ಇಳಿತಿದ್ದಂಗೆ ನಮಗೆ ಧರ್ಮಸ್ಥಳ ಬಸ್ ಸಿಕ್ತು. ಥ್ಯಾಂಕ್ ಗಾಡ್ ಅಂದ್ಕೊಂಡು ಹೊರಟೆ ಬಿಟ್ವಿ. ಚಿಂಟು ಗೈಸ್ ನೋಡಿ, ಇಲ್ಲಿ ಐಫೋನ್ ಮಾಡಿದ ಗೈಸ್. ನಾವಂತೂ ನೋಡಿ ಶಾಕೇ ಆಗಿಬಿಟ್ವಿ ಬಿಡಿ. ಯಪ್ಪ, ಇವಾಗಿನ ಕಾಲದ ಮಕ್ಕಳಂತೂ ಮೊಬೈಲಲ್ಲಿ ನೋಡ್ಕೊಂಡು ಎಲ್ಲನೂ ಕಲ್ತು ಬಿಡ್ತವೆ. ಹಾಗೆ ಅಬ್ಸರ್ವ್ ಮಾಡಿ ನೋಡಿ, ಅದು ಎಷ್ಟು ಚೆನ್ನಾಗಿ ಯೂಟ್ಯೂಬ್ದು, ಗೂಗಲ್ದು, ಮ್ಯಾಪ್ಸ್ದು ಅದರದ್ದೆಲ್ಲ ಐಕಾನ್ಸ್ ಎಷ್ಟು ಚೆನ್ನಾಗಿ ಬಿಡಿಸಿದೆ ಅಂದರೆ ರಿಯಾಲಿ ಗೈಸ್. ಇವಾಗಿನ ಮಕ್ಕಳಂತೂ ಸೂಪರ್ ಟ್ಯಾಲೆಂಟೆಡ್. ಒರಿಜಿನಲ್ ಐಫೋನ್ ಇರಲ್ಲ, ಅದು ಸಕ್ಕತ್ತಾಗೈತೆ. ನೇಚರ್ ಮಾತ್ರ ಸಿಕ್ಕಾಪಟ್ಟೆ ಸಕ್ಕದಾಗಿತ್ತು. ತುಂಬ ಎಂಜಾಯ್ ಮಾಡಿದ್ವಿ. ಬಟ್ ಆಲ್ರೆಡಿ ಸಮ್ಮರ್ ವೈಬ್ಸ್ ನಮಗೆ ಫೀಲ್ ಆಗ್ತಾ ಇತ್ತು. ಹಬ್ಬ ಇದ್ದಿದ್ದರಿಂದ ಎಕ್ಸ್ಟ್ರಾ ಬಸ್ಸಸ್ಗಳನ್ನು ಬಿಟ್ಟಿದ್ರು. ಎರಡೂವರೆ 3 ಗಂಟೆ ಅಷ್ಟರಲ್ಲೆಲ್ಲ ರೀಚ್ ಆದ್ವಿ. ಬಟ್ ಸ್ಟ್ರೇನ್ ಆಗಿದ್ದರಿಂದ ಸ್ವಲ್ಪ ರೆಸ್ಟ್ ಮಾಡಿ ಫ್ರೆಶ್ ಅಪ್ ಆಗಿ ಹೋಗೋಣ ಅಂತ ಇಲ್ಲಿ ರೂಮಿಗೆ ಬಂದಿದ್ದೀವಿ. ಮಧ್ಯಾಹ್ನ ಊಟ ಏನೂ ಮಾಡಿರಲಿಲ್ಲ, ಅದಕ್ಕೆ ಲೈಟಾಗಿ ಏನಾದರೂ ಸ್ನ್ಯಾಕ್ಸ್ ತಿನ್ಕೊಂಡು ಹೋಗೋಣ ಅಂತ ಬಂದಿದ್ವಿ. ಪಾನಿಪುರಿ, ಪಾವ್ ಬಜ್ಜಿ, ಗೋಬಿ ಮಂಚೂರಿ, ಕಾಫಿ ಕುಡ್ಕೊಂಡು ಹೊರಟ್ವಿ. ಯಪ್ಪ, ಜನ ನೋಡಿ ಗೈಸ್. ರಾತ್ರಿ ತೇರು ನೋಡೋದಕ್ಕೆ ಇವಾಗಲಿಂದನೇ ಸೈಡಲ್ಲೆಲ್ಲ ರಿಸರ್ವ್ ಮಾಡಿಬಿಟ್ಟಿದ್ದಾರೆ.
ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ರಶ್ ಇದೆ. ಬಂದಿದ್ದೀವಿ ಇವಾಗ ಬ್ಯಾಗ್ಸ್ ಎಲ್ಲ ಇಟ್ಟು ಹೊರಡಬೇಕು. ನೋಡೋಣ ಏನಾಗುತ್ತೆ. ಬೇಗ ದರ್ಶನ ಆಗುತ್ತೆ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ. ಗೈಸ್ ದರ್ಶನಕ್ಕೆ ಯಪ್ಪ ಎಷ್ಟು ರಶ್ಶು ನೋಡ್ರಿ. ಫುಲ್ಲು ರಶ್ ಮಣ್ಣ. ಅವರೆಲ್ಲ ಅಲ್ಲೋಗ್ತಾ ಇದ್ದಾರೆ. ಗೈಸ್ ನಮಗೆ ಆ್ಯಕ್ಚುಲಿ ವಿನಿಯ ಅವ್ರ ಮಾವನ ಕಡೆಯಿಂದ ಇನ್ಫ್ಲೂಯೆನ್ಸ್ ಸಿಕ್ಕಿದ್ದು, ಇನ್ಫ್ಲೂಯೆನ್ಸ್ ಟಿಕೆಟು. ನಾವು ಅಂದ್ಕೊಂಡಿದ್ವಿ ಅದು ಲೇನ್ 1ಗೆ ಸಿಕ್ಕಿದೆ ಅಂತ, ಬಟ್ ಅನ್ಫಾರ್ಚುನೇಟ್ಲಿ ಅದು ಲೇನ್ 2 ಸಿಕ್ಕಿದ್ದು. ಬನ್ನಿ ನೋಡೋಣ ಇನ್ನು ಮುಂದೆ ಏನೇನಾಗತ್ತೆ ಅಂತ. ಇಲ್ಲಿ ರೂಮಲ್ಲಿ ಬಂದು ಕುಂತಿದ್ದೀವಿ ಗೈಸ್. ಈ LED ಸ್ಕ್ರೀನ್ ಮೇಲೆ ಏನು ಡಿಸ್ಪ್ಲೇ ಮಾಡ್ತಾ ಇದ್ದಾರೆ ಅಂದರೆ, ಈ ಹಾಲಿಂದ ನೀವು ರಿಲೀಸ್ ಆಗೋದು 9:15 to 9:45 ಅಂತ ಹೇಳ್ತಿದ್ದಾರೆ. ಇಲ್ಲಿ ನೆಟ್ವರ್ಕ್ ಇಲ್ಲ, ಲಾನ್ ಫುಲ್ AC, ಇಲ್ಲ ಎಲ್ಲ ಫೆಸಿಲಿಟೀಸ್ ಇದೆ ಗೈಸ್. ಬಟ್ ಈ ಥರ ಕೂಡ ಹಾಕ್ಕೊಂಡು ಹೋಗ್ತಾ ಇರೋದು ದರ್ಶನ ಮಾಡೋಕ್ಕೆ ನಮಗಿದು ಫಸ್ಟ್ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರೋದು. ಅಲ್ಲಿ ವಾಶ್ರೂಮ್ ಫೆಸಿಲಿಟೀಸ್ ಇದೆ, ಅದ್ರ ಪಕ್ಕನೇ ನೀರಿದೆ. ಆ್ಯಂಡ್ ಈ ಕಡೆ ಅಲ್ಲಿ ಸ್ನ್ಯಾಕ್ಸ್ ಅದು ಇದು ಬಿಸ್ಕೆಟ್ಸ್ ಅದೆಲ್ಲ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಫ್ರೀ ಅಲ್ಲ ಗೈಸ್, ಪೇ ಮಾಡಬೇಕು. ಆಮೇಲೆ ಓಕೆ ಫೆಸಿಲಿಟೀಸ್ ಏನೋ ಚೆನ್ನಾಗೇ ಇದೆ, ಬಟ್ ಸಿಕ್ಕಾಪಟ್ಟೆ ವೇಟಿಂಗ್ ಟೈಮ್ ಆಯಿತು ಅಂತ ಅನಿಸ್ತಿದೆ. ಸೊ ನೋಡೋಣ, ಹೇಳ್ತಾ ಇದ್ದಾರೆ ಇಲ್ಲಿ 9:15 45 ಅಂತ. ಎಷ್ಟೊತ್ತಿಗೆ ಬಿಡ್ಬೋದು ಅಂತ ನೋಡೋಣ. ಗೈಸ್ ನಮ್ಮ ಫೋನಲ್ಲಿ ನೆಟ್ವರ್ಕ್ಗಳೇ ಇಲ್ಲ, ಅದಕ್ಕೆ ಈ ಹೊಸ ಐಫೋನಲ್ಲಿ ಏನಾದರೂ ಮಾಡ್ಬೋದಾ ಅಂತ ಟ್ರೈ ಮಾಡ್ತಾಯಿದ್ದೀವಿ. ಕಾಲ್ ಮಾಡಿ ಮೆಸೇಜ್ ಮಾಡಿ ಫ್ಯಾಮಿಲಿಯವ್ರಿಗೆ ಕಾಂಟ್ಯಾಕ್ಟ್ ಮಾಡೋಣ ಈ ಐಫೋನಲ್ಲಿ ಅಂತ ನೋಡ್ತಾ ಇದ್ದೀವಿ. ಭಕ್ತಾದಿಗಳ ಗಮನಕ್ಕೆ, ಶಿವರಾತ್ರಿ ಪ್ರಯುಕ್ತ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಹಾಗೂ ಜನಸಂದಣಿ ಇರುವುದರಿಂದ ನಿಮ್ಮ ದರ್ಶನದ ಸಮಯದಲ್ಲಿ ವ್ಯತ್ಯಾಸವಾಗಬಹುದು. ಭಕ್ತಾದಿಗಳು ನಮ್ಮೊಂದಿಗೆ ಸಹಕರಿಸಬೇಕಾಗಿ ವಿನಂತಿ. ಫೈನಲಿ 8:45ಗೆ ರಿಲೀಸ್ ಮಾಡ್ತೀವಿ ಅಂತ ಅನೌನ್ಸ್ ಮಾಡಿದ್ರು. ಅದಕ್ಕೆ ಜನ ಎಲ್ಲ ಅಲರ್ಟ್ ಆಗಿಬಿಟ್ರು. ಗೈಸ್ ಫೈನಲಿ ದರ್ಶನ ಮುಗಿಸ್ಕೊಂಡು ನಾವು 10:00ವರೆಗೆ ಆಚೆ ಬಂದಿದ್ದೀವಿ. 5 ಗಂಟೆಗೆ ಒಳಗೆ ಹೋದವರು 10:00ವರೆಗೆ ಆಚೆ ಬಂದಿದ್ದೀವಿ ಅಂದರೆ ಫುಲ್ ಟಯರ್ಡ್ ಆಗಿದ್ದೀವಿ. ಇವಾಗ ಊಟಕ್ಕೆ ಒಳಗೆ ಊಟ ಇಲ್ಲ ಗೈಸ್, ಇಲ್ಲೇ ಊಟ. ಸೊ ಊಟಕ್ಕೆ ಆಲ್ಮೋಸ್ಟ್ ರೋಡಿಂದನೇ ಕ್ಯೂ ಇತ್ತು. ತುಂಬ ವೆರೈಟೀಸ್ ಮಾಡಿಸಿದ್ರು. ಮೊಸರನ್ನ, ಪಲಾವ್, ಟೊಮೆಟೊ ಬಾತ್, ಆಮೇಲೆ ಕಲ್ಲಂಗಡಿ ಹಣ್ಣು, ಸೌತೆಕಾಯಿ ಎಲ್ಲ ಕೊಡ್ತಾಯಿದ್ರು. ನಮಗೆ ಆ ಕ್ಯೂ ಅಲ್ಲಿ ನಿಂತ್ಕೊಂಡು ಇಸ್ಕೊಂಡು ತಿನ್ನೋಕ್ಕೆ ಪೇಷನ್ಸ್ ಇರಲಿಲ್ಲ, ಅದಕ್ಕೆ ಹೋಟೆಲಿಗೆ ಬಂದುಬಿಟ್ವಿ. 11:30 ತಾನೇ ಊಟ ಮಾಡೋಕ್ಕೆ ಇವಾಗ ಏನೇನು ತಿಂತೀವಿ ಅಂತ ತೋರಿಸ್ತೀವಿ. ದೇವಸ್ಥಾನದಲ್ಲಿ ಪ್ರಸಾದ ಇರಲಿಲ್ಲ, ಆದರೆ ಸೈಡಲ್ಲಿ ಇತ್ತು. ಸ್ವಲ್ಪ ಅನ್ನ ದಾಸೋಹ ಅಂತ ಮಾಡಿದರು. ಅಲ್ಲಿ ಹೋಗಿ ಒಂದು ಪ್ಲೇಟ್ ಮೊಸರನ್ನ ತಿಂದ್ಕೊಂಡು ಇಲ್ಲಿಗೆ ಬಂದಿದ್ದೀವಿ. ರೂಮ್ ಹತ್ರನೇ. ವಿನಿ ಅವರು ಮಸಾಲೆ ಆರ್ಡರ್ ಮಾಡಿದ್ದಾರೆ. ತಿಂದ್ಬಿಟ್ಟು ಊಟ ಮಾಡಿ ರೂಮಿಗೆ ಹೋಗ್ತೀವಿ. ರೂಮ್ ಹತ್ರನೇ ಇರೋದಿತ್ತು. ಆಮೇಲೆ ದೇವಸ್ಥಾನಕ್ಕೆ ಹೋಗ್ತೀವಿ. ಆವಾಗಲೇ ಚಾಟ್ಸ್ ತಿನ್ನಕ್ಕೆ ಬಂದಾಗ ಫ್ರೈಡ್ ರೈಸ್ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಇವಾಗ ಊಟಕ್ಕೆ ಅದನ್ನೇ ಟ್ರೈ ಮಾಡಿಬಿಟ್ಟು
ಗೈಸ್ ನಾವೇ ಲಾಸ್ಟ್. ಗೈಸ್ ರೂಮ್ ಹತ್ರ ಬರ್ತಿದ್ದೀನಿ. ಅವ್ರು ಲಿಫ್ಟಲ್ಲಿ ಬರ್ತಾಯಿದ್ದಾರೆ, ನಾನು ಒಬ್ಬಳು ನಡ್ಕೊಂಡು ಬರ್ತಾಯಿದ್ದೀನಿ. ಸಾಕಾಗಿ ಹೋಗ್ಬಿಟ್ಟಿದೆ. ಆ್ಯಕ್ಚುಲಿ ನಾವು ಎದ್ದು ಜಾಗರಣೆ ಮಾಡೋಣ ಅಂತಲೇ ಅಂದ್ಕೊಂಡಿರೋದು. ರಥ ಎಳೆಯೋ ಟೈಮಿಗೆ ಒಂದು 2 ಗಂಟೆ 3 ಗಂಟೆ ಹಂಗೆ ದೇವಸ್ಥಾನ ಹತ್ರ ಹೋಗ್ತೀವಿ. ಅಲ್ಲಿವರೆಗೂ ರೆಸ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಆಗ್ಸಿಲ್ಲ. ಅವ್ರು ಲಿಫ್ಟಲ್ಲಿ ಬರ್ತಾರೆ, ಬಂದು ತೋರಿಸ್ತೀನಿ. ಬರ್ತಾರೆ ನೋಡಿ ಈಗ. ಫುಲ್ ಜಾಮ್ ಗೈಸ್. ಬಸ್ಸು ಬೆಳಗ್ಗೆ 4:39 ಫುಲ್ ಬಸ್ಗಳು ಫಿಲ್. ನಾವು ಇವಾಗ ಹೊರಟಿದ್ದೀವಿ. ಒಂಬತ್ತುವರೆ ಆಗಿತ್ತು. ತಿಂಡಿಗೆ ನಿಲ್ಲಿಸಿದ್ರು ಇಲ್ಲಿ ತಿಟ್ಟೂರಲ್ಲಿ. ಇದೇ ಲಾಸ್ಟ್ ಸ್ಟಾಪು. ಇದು ಮುಗಿಸ್ಕೊಂಡು ಸೀದಾ ಮನೆ ಕಡೆ ಹೊರಡೋದು ಗೈಸ್. ಇದಾಗಿತ್ತು ನಮ್ಮ ಶಿವರಾತ್ರಿಯ ವ್ಲಾಗ್ ಧರ್ಮಸ್ಥಳದಲ್ಲಿ. ಪ್ಲೀಸ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಜೇನುಗೂಡು ವ್ಲಾಗ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.